ಸ್ನೇಹಿತರೆ ನಮಸ್ಕಾರ. ನಾಯಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 37ನೇ ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆದಂಥ ಒಂದು ಎಕ್ಸೆಲ್ ಟ್ರಿಕ್ನೊಂದಿಗೆ ಬಂದಿದ್ದೇನೆ. ಅದೇನಪ್ಪ ಅಂತಂದರೆ, ಎಕ್ಸೆಲ್ನ ಒಂದು ಕಾಲಮ್ನಲ್ಲಿ ಈ ಥರ ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಗಳು ಇದ್ದಾಗ ಅವುಗಳನ್ನು ಹೇಗೆ ಸಪ್ರೇಟ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳಿಕೊಡ್ತಾ ಇದ್ದೀನಿ. ಸೊ ಇದು ಹೇಗೆ ಸಾಧ್ಯ ಅಂತ ತಿಳಿಯುವ ಕುತೂಹಲ ನಿಮಗೂ ಕೂಡ ಇರ್ಬೋದು. ಹಾಗಾದರೆ ತಡಬೇಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನಾನು ನಿಮಗೋಸ್ಕರ ಇಲ್ಲಿ ಒಂದು ಡಮ್ಮಿ ಡೇಟಾ ಸೆಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ನಾನು ಇದಕ್ಕೆ ಹೆಸರು ಕೊಟ್ಟಿದ್ದೀನಿ. ಇದರಲ್ಲಿ ಕೆಲವು ನಂಬರ್ಗಳು ನೆಗೆಟಿವ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಗೆಟಿವ್ ಸೈನ್ ಇದೆ, ಮತ್ತು ಉಳಿದ ನಂಬರ್ಗಳು ಪಾಸಿಟಿವ್, ಇಲ್ಲೊಂದು ನೆಗೆಟಿವ್ ನಂಬರ್. ಈ ಥರ ಕೆಲವು ನಂಬರ್ಗಳು ನೆಗೆಟಿವ್, ಕೆಲವು ನಂಬರ್ಗಳು ಪಾಸಿಟಿವ್ ಇದ್ದಾವೆ. ಇದಕ್ಕೇನು ವಿಶೇಷವಾದಂಥ ಏನು ಮೀನಿಂಗ್ ಇಲ್ಲ. ಫಾರ್ ಎಕ್ಸಾಂಪಲ್ ಇದು ನೆಗೆಟಿವ್ ಅಂತಂದರೆ ನಾವು ನಮ್ಮ ಅಕೌಂಟಿಂದ ವಿತ್ಡ್ರಾ ಮಾಡಿರುವಂಥದ್ದು, ಪಾಸಿಟಿವ್ ಅಂತಂದರೆ ನಾವು ನಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡಿದ್ದು ಅಂತ ನಾವು ತಿಳ್ಕೊಳ್ಳೋಣ ಸದ್ಯಕ್ಕೆ. ಸೊ ಈಗ ನಾನು ಸಪೋಸ್ ಒಂದು ವೇಳೆ ನನಗೆ ಇದನ್ನು ಸಪ್ರೇಟ್ ಮಾಡಬೇಕು, ಈ ಪಾಸಿಟಿವ್ ನಂಬರ್ಗಳು ಒಂದು ಕಾಲಮಲ್ಲಿ ಬರಬೇಕು, ನೆಗೆಟಿವ್ ನಂಬರ್ಗಳು ಇನ್ನೊಂದು ಕಾಲಮಲ್ಲಿ ಬರಬೇಕು. ಈ ಥರ ಇದ್ದಾಗ, ಈ ಥರ ನಮಗೆ ಬೇಕಾದಾಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ಇವತ್ತು ಹೇಳಿಕೊಡ್ತಾ ಇದ್ದೀನಿ. ಸೊ ನಾನು ಇದನ್ನು ಎರಡು ವಿಧಾನಗಳ ಮುಖಾಂತರ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಒಂದನೇದಾಗಿ ಇಫ್ ಫಂಕ್ಷನ್ ಹಾಕೋದರ ಮುಖಾಂತರ, ಇನ್ನೊಂದು ಡಿಲಿಮಿಟೇಷನ್ ಅಂತ ಇನ್ನೊಂದು ಫಂಕ್ಷನ್ ಇದೆ ಎಕ್ಸೆಲ್ನಲ್ಲಿ. ಅದನ್ನು ಆ ಮುಖಾಂತರ ಈ ಎರಡು ಕಾಲಮ್ಗಳನ್ನು ಸಪ್ರೇಟ್ ಅಥವಾ ಪಾಸಿಟಿವ್ ನಂಬರ್ಗಳನ್ನು ಮತ್ತು ನೆಗೆಟಿವ್ ನಂಬರ್ಗಳನ್ನು ಸಪ್ರೇಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈಗ ನಾವು ಇಫ್ ಫಂಕ್ಷನ್ ಹಾಕೋದರ ಮುಖಾಂತರ ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ ಹಾಕೋಣ. ಸೊ ಇಲ್ಲಿ ನಾನು ಪಾಸಿಟಿವ್ ಅಂತ ಕಾಲಮ್ ಹೆಡ್ಡಿಂಗ್ ಕೊಡ್ತೀನಿ, ಇಲ್ಲಿ ನೆಗೆಟಿವ್. ಓಕೆ, ಸೊ ಈಗ ಇಲ್ಲಿ ನಾವು ಇಫ್ ಫಂಕ್ಷನ್ ಹಾಕೋಣ. ಉದಾಹರಣೆಗೆ ಈಸ್ ಈಕ್ವಲ್ ಟು ಇಫ್ ಲಾಜಿಕಲ್ ಟೆಸ್ಟ್ ಸಪೋಸ್ ಒಂದು ವೇಳೆ ಈ ನಂಬರು ಸೊನ್ನೆಗಿಂತ ಜಾಸ್ತಿ, ಅಂದರೆ ಸೊನ್ನೆಗಿಂತ ಜಾಸ್ತಿ ಅನ್ನುವಂಥದ್ದು ಪಾಸಿಟಿವ್ ನಂಬರ್, ಸೊನ್ನೆಗಿಂತ ಕಡಿಮೆ ಇರುವಂಥದ್ದು ನೆಗೆಟಿವ್ ನಂಬರ್. ಸೊ ಈ ನಂಬರು ಸೊನ್ನೆಗಿಂತ ಜಾಸ್ತಿ ಇದ್ದರೆ ಅಥವಾ ಗ್ರೇಟರ್ ದ್ಯಾನ್ 0 ಇದ್ದರೆ ಸೊ ಏನು ಬರಬೇಕು, ಈ ನಂಬರೇ ಕಾಣಿಸ್ಕೋಬೇಕು. ಓಕೆ, ಅದರ್ವೈಸ್ ಒಂದು ವೇಳೆ ಅದು ಸೊನ್ನೆಗಿಂತ ಕಡಿಮೆ ಇದ್ದರೆ ಅದು ಏನೂ ಕಾಣಿಸ್ಕೊಳ್ಬಾರ್ದು, ಬ್ಲ್ಯಾಂಕ್ ಕಾಣಿಸ್ಬೇಕು. ಸೊ ಇದು ನನ್ನ ಇಫ್ ಫಂಕ್ಷನ್, ಗೊತ್ತಾಯ್ತಲ್ಲ. ಇಫ್ ಈ ನಂಬರ್ ನನ್ನಲ್ಲಿ ಏನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಈ ಕಾಲಮಲ್ಲಿದೆಯಲ್ಲ, ಈ ಕಾಲಮಲ್ಲಿರುವಂಥ ನಂಬರ್ E2 ಅದು ಸೊನ್ನೆಗಿಂತ ಜಾಸ್ತಿ ಇದ್ದರೆ ಓಕೆ ಇದೇ ನಂಬರ್ ಕಾಣಿಸ್ಕೋಬೇಕು, ಅದರ್ವೈಸ್ 0 ಕಾಣಿಸ್ಬೇಕು. ಈ ಥರ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿದರೆ 0 ಅಂತ ಲೆಕ್ಕ, ಅಂದರೆ ಏನು ಬ್ಲ್ಯಾಂಕ್ ಅಂತ ಲೆಕ್ಕ, ಬ್ಲ್ಯಾಂಕ್ ಕಾಣಿಸ್ಕೋಬೇಕು, 0 ಅಲ್ಲ ಬ್ಲ್ಯಾಂಕ್ ಅಂತ. ಸೊ ಈಗ ನಾನು ಇದಕ್ಕೆ ಎಂಟರ್ ಕೊಡ್ತೀನಿ. ಇಲ್ಲಿ ನೋಡಿ, ಈ ನಂಬರ್ ನೆಗೆಟಿವ್ ನಂಬರ್ ಅಲ್ವಾ, ಸೊ ನಾನು ಕೊಟ್ಟಿರುವಂಥದ್ದು ಪಾಸಿಟಿವ್ ನಂಬರ್. ಸೊ ಈ ನಂಬರ್ ನೆಗೆಟಿವ್ ಆಗಿದ್ದರೆ ಮಾತ್ರ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಪೋಸ್ ಇದು ಈ ನಂಬರ್ ಪಾಸಿಟಿವ್ ಆಗಿದ್ದರೆ ಮಾತ್ರ ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ನೆಗೆಟಿವ್ ಆದರೆ ಇಲ್ಲಿ ಕಾಣಿಸ್ಕೋಬೇಕು ಅಲ್ವಾ. ಸೊ ನಾವೀಗ ಪಾಸಿಟಿವ್ ಕಾಲಮ್ಗೆ ಇದನ್ನು ಡ್ರ್ಯಾಗ್ ಮಾಡೋಣ. ಈಗ ನೀವು ನೋಡಿ, ಎಲ್ಲೆಲ್ಲ ಪಾಸಿಟಿವ್ ನಂಬರ್ಗಳಿದ್ದಾವೆ ಆ ನಂಬರ್ಗಳು ಕಾಣಿಸ್ಕೊಳ್ತವೆ, ಎಲ್ಲೆಲ್ಲ ನೆಗೆಟಿವ್ ನಂಬರ್ಗಳಿದ್ದಾವೆ ಅಲ್ಲಿ ಬ್ಲ್ಯಾಂಕ್ ಇದೆ. ಓಕೆ, ಇನ್ನು ನೆಗೆಟಿವ್ ನಂಬರ್ಗಳನ್ನು ಅದಕ್ಕೋಸ್ಕರ ಫಾರ್ಮುಲಾ ಹಾಕೋಣ. ಈಸ್ ಈಕ್ವಲ್ ಟು ಇಫ್ ಲಾಜಿಕಲ್ ಟೆಸ್ಟ್ ಈ ಸಂಖ್ಯೆ ಈಗ ನಾವು ಆಗ ಸೊನ್ನೆಗಿಂತ ಜಾಸ್ತಿ, ಈಗ ಸೊನ್ನೆಗಿಂತ ಕಡಿಮೆ ಇದ್ದರೆ ಅಥವಾ ಲೆಸ್ಸರ್ ದ್ಯಾನ್ 0 ಅಂದರೆ ನೆಗೆಟಿವ್ ನಂಬರು ಏನು ಕಾಣಿಸ್ಕೊಳ್ಬೇಕು, ಇದು ನಿಜ ಆಗಿದ್ದರೆ ಈ ನಂಬರೇ ಕಾಣಿಸ್ಕೋಬೇಕು, ಅದರ್ವೈಸ್ ನಮಗೆ ಬ್ಲ್ಯಾಂಕ್ ಕಾಣಿಸ್ಕೋಬೇಕಂದ್ರೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿದ್ದೀನಿ, ಬ್ಲ್ಯಾಂಕ್ ಕಾಣಿಸ್ಕೋಬೇಕು. ಈಗ ನಾನು ಎಂಟರ್ ಕೊಟ್ಟಿದ್ದೀನಿ. ನೋಡಿ, ಈ ನಂಬರು ನೆಗೆಟಿವ್ ಇದೆ, ಸೊ ಇಲ್ಲಿ ಬ್ಲ್ಯಾಂಕ್ ಕಾಣಿಸ್ಕೊಳ್ತಾ ಇದೆ, ನೆಗೆಟಿವ್ ನಂಬರ್ ಕಾಣಿಸ್ಕೊಳ್ತಾ ಇದೆ, ಉಳಿದ ಕಡೆ ಬ್ಲ್ಯಾಂಕ್ ಕಾಣಿಸ್ಕೊಳ್ತಾ ಇದೆ ಅಲ್ವಾ. ಸೊ ಈ ಥರ ನಿಮಗೆ ಅದನ್ನು ಸಪ್ರೇಟ್ ಮಾಡ್ಬೋದು. ಇದು ಒಂದು ವಿಧಾನ, ಇಫ್ ಕಂಡೀಷನ್ ಹಾಕೋದರ ಮುಖಾಂತರ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಿಮಗೆ ಇಲ್ಲಿ ಚಿಹ್ನೆ ಕೂಡ, ಅಂದರೆ ಈಗ ನಂಬರ್ಗಳ ಜೊತೆಗೆ ಇದ್ದಂಥ ಸೈನ್, ಅಂದರೆ ಈ ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ಅದರ
ಸೈನ್ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲಿ ನೋಡಿ ನೆಗೆಟಿವ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದೊಂದು ಅಡ್ವಾಂಟೇಜು ನೀವು ಈ ಥರ ಫಾರ್ಮುಲಾ ಹಾಕಿದರೆ. ನಾನು ಇನ್ನೊಂದು ಮೆಥಡು ಡಿಲಿಮಿಟ್ ಮೆಥಡ್ ಮುಖಾಂತರ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಮತ್ತೊಮ್ಮೆ ಪಾಸಿಟಿವ್ ನೆಗೆಟಿವ್ ಅಂತ ಟೈಪ್ ಮಾಡ್ತೀನಿ. ಪಾಸಿಟಿವ್ ನೆಗೆಟಿವ್ ಇದು ಡಿಲಿಮಿಟೇಷನ್ ಫಂಕ್ಷನ್ ಮೂಲಕ. ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ಈ ನಂಬರ್ಗಳನ್ನು ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ಈಗ ನೀವು ಸೆಲೆಕ್ಟ್ ಮಾಡಿ ಈ ನಂಬರ್ಗಳನ್ನು ಎಲ್ಲ ಸೆಲೆಕ್ಟ್ ಮಾಡಿ ಡೇಟಾ ಟ್ಯಾಬ್ಗೆ ಹೋಗಿ ಟೆಕ್ಸ್ಟ್ ಟು ಕಾಲಮ್ ಅಂತ ಒಂದು ಇಲ್ಲಿದೆ ನೋಡಿ, ಇಲ್ಲಿ ಡಿಲಿಮಿಟೆಡ್ ಅಂತ ಇದೆ. ಡಿಲಿಮಿಟೆಡ್ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ, ಸಪೋಸ್ ಒಂದು ವೇಳೆ ಇದು ಸೆಲೆಕ್ಟ್ ಆಗಿಲ್ಲದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಾನು ಆಲ್ರೆಡಿ ಇದನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಬೇರೆ ಯಾವುದನ್ನು ಸೆಲೆಕ್ಟ್ ಮಾಡಬೇಡಿ. ಇಲ್ಲಿ ಅದರ್ಸ್ ಅಂತ ಕ್ಲಿಕ್ ಇದೆ, ಇದನ್ನು ಈ ಬಟನ್ ಬಾಕ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಮೈನಸ್ ಸೈನ್ ಪ್ರೆಸ್ ಮಾಡಿ, ಮೈನಸ್ ಸೈನು. ಆಮೇಲೆ ನೆಕ್ಸ್ಟು ಇಲ್ಲೇನು ಚೇಂಜಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಫಿನಿಶ್ ಕೊಡಿ. ಈಗ ನೋಡಿ ಎಲ್ಲ ಪಾಸಿಟಿವ್ ನಂಬರ್ಗಳು ಇಲ್ಲಿ ಉಳ್ಕೊಂಡಿದ್ದಾವೆ, ನೆಗೆಟಿವ್ ನಂಬರ್ಗಳು ನೆಕ್ಸ್ಟ್ ಕಾಲಮ್ಗೆ ಶಿಫ್ಟ್ ಆಗಿದ್ದಾವೆ. ಸೊ ಇದು ಇನ್ನೊಂದು ಮೆಥಡು ಮತ್ತು ಇದು ಅತ್ಯಂತ ವೇಗವಾಗಿ ಮಾಡುವಂಥ ಮೆಥಡು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂತಂದರೆ ಇಲ್ಲಿ ನೆಗೆಟಿವ್ ಸೈನ್ಗಳು ಇಲ್ಲ. ಇಲ್ಲಿ ನೆಗೆಟಿವ್ ಸೈನ್ ಇದೆ, ಇಲ್ಲಿ ನೆಗೆಟಿವ್ ಸೈನ್ ಇಲ್ಲ. ಸೊ ನಿಮಗೆ ನೆಗೆಟಿವ್ ಸೈನ್ ಬೇಕಂತಂದರೆ ನೀವು ಇಫ್ ಕಂಡೀಷನ್ ಮುಖಾಂತರ ಮಾಡ್ಕೋಬೋದು. ಇಲ್ಲ ಅದು ನನಗೆ ಬೇಡ ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಡೇಟಾ ಮೂಲಕ ಡೇಟಾ ಟೆಕ್ಸ್ಟ್ ಟು ಕಾಲಮ್ಸ್ ಮಾಡಿ ಅದನ್ನು ಮಾಡ್ಕೋಬೋದು. ಸೊ ಇದು ಅತ್ಯಂತ ಸರಳ ಮತ್ತು ಅತ್ಯಂತ ವೇಗವಾಗಿ ಆಗುವಂಥದ್ದು ಎರಡನೇ ಮೆಥಡು, ಡಿಲಿಮಿಟೇಷನ್ ಮೆಥಡು. ಇದು ಸ್ವಲ್ಪ ಫಾರ್ಮುಲಾ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಫಾರ್ಮುಲಾ ಹಾಕುವಾಗ ಮಿಸ್ಟೇಕ್ ಮಾಡಿದರೆ ನಿಮ್ಮ ಆನ್ಸರ್ ಕೂಡ ರಾಂಗ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದರಲ್ಲಿ ನಾನು ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಗಳು ಒಂದೇ ಕಾಲಮಲ್ಲಿ ಇದ್ದಾಗ ಅದನ್ನು ಹೇಗೆ ಸಪ್ರೇಟ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎರಡು ಮೆಥಡುಗಳ ಮುಖಾಂತರ. ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಖಂಡಿತ ಲೈಕ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನಕ್ಕೆ ನಿಮಗೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ, ಅದಕ್ಕೋಸ್ಕರ ನೀವು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.